ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕರುಣಾ ವಿಜಯೇಂದ್ರ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಭರತನಾಟ್ಯಂ ತಂಡದವರ ಶ್ರೀಕೃಷ್ಣ ರಸಾಮೃತ ಪ್ರಸಿದ್ಧಪಡಿಸಿರುವ ಎಲ್ಲ ಗುರುಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಲಾಸ್ಯವರ್ಧನ ಟ್ರಸ್ಟ್ ವಿದುಷಿ ಮಾಲಿನಿ ರವಿಶಂಕರ್ ಅವರು ಹಾಗೂ ಕಲಾಕುಟಿರ ಮತ್ತು ವೇದಾಂತ ಮಾಲಾ ಕಲಾಕುಟಿರ ಗುರುಗಳಾದಂತಹ ವಿದುಷಿ ಮಾಲಾ ವೆಂಕಟೇಶ್ ಅವರು ಹಾಗೂ ಆರಾಧನಾ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಸ್ಕೂಲ್ ವಿದುಷಿ ಮೇಘಾ ಸಿ.ಕೆ. ಅವರು ಹಾಗೂ ಕರುನಾಡ ಗುರುಕುಲ ವಿದುಷಿ ರಚನಾ ಕರ್ಣಿಕ್ ಹಾಗೂ ವಿದ್ವಾನ್ ನಿದಾಗ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷೆ ಅಂಬಿಕಾ ವಿಜಯ್ ಅವರು ಲಾಸ್ಯವರ್ಧನ ಟ್ರಸ್ಟ್ ಕಡೆಯಿಂದ ಕಲಾವಿದರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಡಾಕ್ಟರ್ ಕರುಣಾ ವಿಜಯೇಂದ್ರ ಅವರು ಈ ನಾಡು ಕಂಡ ಅಪ್ರತಿಮೆಯ ಕಲಾವಿದೆ ಆಗಿದ್ದಾರೆ. ಲೇಖಕಿ, ಖ್ಯಾತ ನೃತ್ಯ ಇತಿಹಾಸ ತಜ್ಞೆ ಹಾಗೂ ಎಸ್.ವ್ಯಾಸ ವಿಶ್ವವಿದ್ಯಾಲಯ ಡೀನ್. ಇವರು ನೃತ್ಯಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳು ರಚಿಸಿ ಅನೇಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರು ನಮ್ಮೊಂದಿಗೆ 2 ಹಿತನುಡಿಗಳು ಹೇಳಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಮಧ್ಯಾಹ್ನದಿಂದ ಇಂಥ ಸುಂದರವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೆಚ್ಚು ಮಾತು ಬೇಡ ಅನಿಸುತ್ತೆ. ಎಲ್ಲರೂ ನಾವು ಸಂಭ್ರಮದಲ್ಲಿದ್ದೇವೆ. ವಿಶೇಷವಾಗಿ ಇದು ಕರ್ನಾಟಕ ಮಹಿಳಾ ಯಕ್ಷಗಾನ ತಂಡ ಮತ್ತು ಇವತ್ತು ನಡೀತಾ ಇರೋ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರೋದು, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಏನು ಅಂತ ಅನ್ನೋದು ನನಗೆ ಅನಿಸುತ್ತೆ. ತುಂಬ ಒಳ್ಳೆಯ ಕೆಲಸಗಳು ನಡೀತಾ ಇದೆ. ಎಲ್ಲ ತಂಡದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಯಕ್ಷಗಾನದ ಬಗ್ಗೆ ನನಗೆ ಚಿಕ್ಕವಳಿದ್ದಾಗಿಂದನೂ ಬಹಳ ಆಪ್ಯಾಯತೆ ಮತ್ತು ಪ್ರೀತಿ. ಸಾಕಷ್ಟು ಒಂದಿಷ್ಟು ಕೆಲಸಗಳಾಗಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದಲ್ಲಿದ್ದಾಗ ಮತ್ತು ವಿಶೇಷವಾಗಿ ಯಕ್ಷಗಾನದ ಸ್ತ್ರೀ ವೇಷಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಲಸಗಳನ್ನ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವ್ರ ಜೊತೆ, ಮಂಟ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಇವತ್ತು ಮತ್ತೆ ಇಲ್ಲಿ ಯಕ್ಷಗಾನವನ್ನು ನೋಡ್ತಾ ಇದ್ದರೆ ಆ ಎಲ್ಲ ಮಾತುಗಳು, ಮಂಥನಗಳು ನಮ್ದೇನು ನಡೀತಾ ಇತ್ತು ಅದು ಮರುಕಳಿಸ್ತಾ ಇತ್ತು. ವಿಶೇಷವಾಗಿ ಮಹಿಳೆಯರು ಯಕ್ಷಗಾನವನ್ನು ಮಾಡುವಂಥದ್ದು ನನಗೆ ತುಂಬ ತುಂಬ ಏನು ಹೇಳಿ ಮಾತು ಬರ್ತಾ ಇಲ್ಲ, ತುಂಬ ಖುಷಿ ಕೊಟ್ಟಿದೆ. ಇದನ್ನು ಹೀಗೆ ನಡೆಸ್ತಾ ಇರಿ ಮೇಡಮ್, ಇದು ಮುಂದೆ ಹೀಗೆ ಹೋಗ್ತಾ ಇರಲಿ. ಪ್ರಪಂಚದಾದ್ಯಂತ ಮಹಿಳಾ ಯಕ್ಷಗಾನ ತಂಡಗಳಿಗಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ. ಅದರೊಟ್ಟಿಗೆ ಇವತ್ತು ಬೇರೆ ಬೇರೆ ನೃತ್ಯದ ಆಯಾಮಗಳನ್ನ ನೋಡಿದ್ವಿ. ನಾನು ಸ್ವಲ್ಪ ತಡವಾಗಿ ಬಂದೆ, ಬೇರೆ ಕಾರ್ಯಕ್ರಮದಲ್ಲಿದ್ದೆ. ಬಂದಾಗ ನಾನಿಲ್ಲಿ ಭರತನಾಟ್ಯ ಮತ್ತು ಯಕ್ಷಗಾನದ ಮೇಳೈಕೆಯಲ್ಲಿ ಸಾಕಷ್ಟು ಕೃಷ್ಣ ತತ್ವ ಮತ್ತು ಕೃಷ್ಣ ಸಂಸ್ಕೃತಿಯ ಒಂದು ಆಯಾಮವನ್ನು ಕಂಡಿದ್ದೀವಿ. ನಾವೆಲ್ಲ ಸಂಭ್ರಮ ಪಟ್ಟಿದ್ದೀವಿ. ಎಲ್ಲ ಕಲಾವಿದರು ಇದರೊಟ್ಟಿಗೆ ಸೇರಿಕೊಂಡಿದ್ದೀರಾ. ಮಹಿಳೆಯರು ನಡೆಸ್ತಾ ಇರುವಂಥದ್ದು ಒಳಗೆ ಮನೆ ಹೊರಗೆ ಮತ್ತು ವೇದಿಕೆ ಎಲ್ಲೆಲ್ಲೂ ನಾವು ಕಲಾವಿದರಾಗಿದ್ದೀವಿ. ಇದು ಹೀಗೆ ನಿರಂತರವಾಗಿ ನಡೀತಿರಲಿ. ನಮ್ಮ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ಏನೇ ಸಹಾಯ ಬೇಕು, ಏನು ಮಾಡಬೇಕು ಅಂತಂದರೂ ನಾನು ಸದಾ ಸಿದ್ಧಳಿದ್ದೇನೆ. ಈ ರೀತಿ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಲಿ. ನಾನು ಖುದ್ದಾಗಿ ನಿಮ್ಮ ಹತ್ರ ಮಾತಾಡಿದ್ದೆ. ಇದು ತುಂಬ
ಎತ್ತರ ಮಟ್ಟಕ್ಕೆ ಇವಾಗಲೇ ಹೋಗಿದೆ, ಇನ್ನಿಷ್ಟು ಪಸರಿಸಬೇಕು. ತುಂಬ ಚೆನ್ನಾಗಿತ್ತು. ಕಲಾವಿದರು ಎಲ್ಲರೂ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಾ. ಪಾತ್ರಗಳು ಒಂಥರ ಖುಷಿ ಆಗ್ತಾ ಇತ್ತು ನೋಡೋಕ್ಕೆ. ನಮ್ಮದು ಯಕ್ಷಗಾನ ಕಲೆ ಎಷ್ಟು ಶ್ರೀಮಂತವಾಗಿದೆ, ಎಷ್ಟು ಸುಂದರವಾಗಿದೆ. ದಯವಿಟ್ಟು ಇದನ್ನು ಫೋಕ್ ಅಂತ ದಯವಿಟ್ಟು ಹೇಳಬೇಡಿ. ಇದು ನಾಟ್ಯ ಪರಂಪರೆ, ನಮ್ಮ ದೇಶೀಯ ಸಂಸ್ಕೃತಿ, ಕರ್ನಾಟಕ ಪರಂಪರೆ. ಇದು ಕ್ಲಾಸಿಕಲ್ ಅಂತ ಬಂದಿದೆ, ಅದು ಸ್ವಾತಂತ್ರ್ಯೋತ್ತರದಲ್ಲಿ ನಮಗೆ ಏನೋ ಒಂದು ಕಳ್ಕೊಳ್ತಾ ಇದ್ವಿ, ಅದನ್ನು ಕಟ್ಕೊಡ್ಲಿಕ್ಕೆ ಅದಕ್ಕೆ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಅಂತ ಹಾಕಿದ್ರು. ಬೇರೆ ಬೇರೆ ಇಂಡಿಯನ್ ಕ್ಲಾಸಿಕಲ್ ಡಾನ್ಸಸ್ ಅಂತ ಏನು ಹೇಳ್ತೀವಿ ಅದು ಬಂದಿದೆ. ಅದು ರಾಜಸ್ಥಾನದಿಂದ, ಗುರು ಪರಂಪರೆಯಿಂದ, ದೇವಾಲಯಗಳಿಂದ ಯಾವ್ಯಾವುದೋ ಆಯಾಮದಲ್ಲಿ ಬಂದಿದೆ. ಆದರೆ ಯಕ್ಷಗಾನ ಅನ್ನೋದು ಸಭಾ ಅಂದರೆ ಜನಗಳಿಂದ ಜನಗಳಿಗಾಗಿ ಸಹೃದಯರಿಗಾಗಿ ಇರುವಂಥದ್ದು. ಅದೊಂಥರ ತುಂಬ ನಮ್ಮ ಆಪ್ಯಾಯತೆಯನ್ನು ತುಂಬ ಪ್ರೀತಿಯಿಂದ ನಾವು ತಗೊಳ್ತೀವಿ. ಆಪ್ಯಾಯತೆ ಅದರಲ್ಲಿ ತುಂಬ ಇರುತ್ತೆ. ಹಾಗಾಗಿ ಯಾವತ್ತಿಗೂ ಯಕ್ಷಗಾನ ಫೋಕ್ ಅಲ್ವೇ ಅಲ್ಲ. ಫೋಕ್ ಅನ್ನೋದಂದರೆ ಲೋಕಕಲಾ ಅಂತ ಅನ್ನೋದು ಒಂದು ಹಂತಕ್ಕೆ ಬಂದರೆ, ಇದು ದೇಶೀಯ ಪರಂಪರೆಯಾಗಿ ನಮ್ಮ ಪರಂಪರೆಯಲ್ಲಿ ಉಳ್ಕೊಂಡ್ಬಂದಿರೋದು. ಎಲ್ಲ ಆಯಾಮಗಳು ನಾವು ಇದರಲ್ಲಿ ಕಾಣ್ತೀವಿ. ಹಾಗಾಗಿ ಇದು ನಮ್ಮ ಕಲೆ, ನಮ್ಮದು. ಇದು ಇನ್ನಿಷ್ಟು ಸಾಕಷ್ಟು ಪಸರಿಸ್ತಾ ಇದೆ, ಇನ್ನಿಷ್ಟು ಪಸರಿಸಲಿ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಕೊಟ್ಟು ನನಗೆ ನಾನು ಖುಷಿ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಪ್ರತಿಯೊಬ್ಬರಿಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ನಿಂತು ಕೆಲಸ ಮಾಡಿರೋವಂಥ ಪ್ರತಿಯೊಬ್ಬರಿಗೂ ಸಹೃದಯರಿಗೂ ಮತ್ತು ಕೂತು ನೋಡ್ತಾ ಇರುವಂತಹ ಎಲ್ಲ ಸಹೃದಯರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಥರ ಕಾರ್ಯಕ್ರಮ ಸದಾ ನಡೀತಾ ಇದೆ. ನಮಸ್ಕಾರ. ಹಿತನುಡಿಗಳನ್ನಾಡಿದಂತಹ ಡಾಕ್ಟರ್ ಕರುಣಾ ವಿಜಯೇಂದ್ರರವರಿಗೆ ಧನ್ಯವಾದಗಳು. ನಮ್ಮ ಮಹಿಳಾ ಯಕ್ಷಗಾನದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ಕಾರಣಾಂತರದಿಂದ ಶ್ರೀಯುತ ರಾಧಾಕೃಷ್ಣ ಉರಾಳ್ರವರು ಬಂದಿರಲಿಲ್ಲ. ಹಾಗಾಗಿ ಈ ಸುಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಲಿದ್ದೇವೆ. ದಯಮಾಡಿ ಶ್ರೀಯುತರು ವೇದಿಕೆಗೆ ಬಂದು ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಶ್ರೀಯುತರು ಕಲಾಕದಂಬ ಆರ್ಟ್ ಸೆಂಟರ್ನ ಸ್ಥಾಪಕರು ಆಗಿದ್ದು, ಯಕ್ಷಗಾನ ಕಲಾವಿದರು ಆಗಿರುವ ಇವರು ನಮ್ಮ ಸಂಸ್ಥೆಯಲ್ಲಿ ಸಹ ಅನೇಕ ಬಾರಿ ಕಲಾವಿದರಾಗಿ ಭಾಗಿಯಾಗಿದ್ದಾರೆ. ಶ್ರೀಯುತ ರಾಧಾಕೃಷ್ಣ ಉರಾಳ್ರವರಿಗೆ ಧನ್ಯವಾದಗಳು. ಹಾಗೆ ಈಗ ನೃತ್ಯ ತಂಡಗಳಿಗೆ ಹಾಗೂ ನೃತ್ಯ ಗುರುಗಳಿಗೆ ಅಭಿನಂದನೆ. ನೃತ್ಯ ಗುರುಗಳು ನೃತ್ಯ ವಿದ್ಯಾರ್ಥಿಗಳ ಪರವಾಗಿ ದಯವಿಟ್ಟು ಸರ್ಟಿಫಿಕೇಟ್ ಸ್ವೀಕರಿಸಬೇಕು. ಅತಿಥಿಗಳು ಅವರಿಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕರುನಾಡ ಗುರುಕುಲ ವಿದುಷಿ ರಚನಾ ಕರ್ಣಿಕ್ ಹಾಗೂ ವಿದ್ವಾನ್ ನಿದಾಗ್ ಹಾಗೂ ಅವರ ಶಿಷ್ಯವೃಂದರು. ಇದು MP4 ಮಾಡಲಿಕ್ಕೆ ಆಗ್ತದೆ ನಮಗೆ. ಮಾಡಿ ಅದನ್ನು ಯೂಟ್ಯೂಬಲ್ಲಿ ಹಾಕುವಾಗ. ಈಗ ಒಂದೊಂದು ಕ್ಲಿಪ್ ತೆಗೀರಿ ಸರ್, ಒಂದೊಂದು ಕ್ಲಿಪ್ ಸಾಕು. ಮತ್ತೊಂದು ತಂಡ ಆರಾಧನಾ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಸ್ಕೂಲ್ ವಿದುಷಿ ಮೇಘಾ ಸಿಕೆ ಹಾಗೂ ಅವರ ಶಿಷ್ಯವೃಂದ.
ಮತ್ತೊಂದು ಕಲಾ ತಂಡ ಲಾಸ್ಯವರ್ಧನ ಟ್ರಸ್ಟ್ ವಿದುಷಿ ಮಾಲಿನಿ ರವಿಶಂಕರ್ ಹಾಗೂ ಅವರ ಶಿಷ್ಯವೃಂದ ಅವರ ಪರವಾಗಿ ಅವರ ಶಿಷ್ಯರು ಸ್ವೀಕರಿಸುತ್ತಿದ್ದಾರೆ. ಇದೊಂದು ಹಾಕಿಕೊಡಿ. ಆಟವನ್ನು ಮಾತ್ರ ಸಪರೇಟ್ ಮಾಡಬೇಕು. ಮತ್ತೊಂದು ಕಲಾ ತಂಡ ಕಲಾಕುಟೀರ ಮತ್ತು ವೇದಾಂತ ಮಾಲಾ ಕಲಾಕುಟೀರ. ಅವ್ರಿಗೆ ಹೇಳ್ಬೇಕು. ಕಲಾಕುಟೀರ ಮತ್ತು ವೇದಾಂತ ಮಾಲಾ ಕಲಾಕುಟೀರ ನಿರ್ದೇಶಕಿಯಾದಂತಹ ವಿದುಷಿ ಮಾಲಾ ವೆಂಕಟೇಶ್ ಅವರು. ವಿದುಷಿ ಮಾಲಾ ವೆಂಕಟೇಶ್ ಯೂಟ್ಯೂಬಲ್ಲಿ ಬಿಟ್ಟು ಒಂದೇ ಕ್ಲಿಕ್ ಮಾಡಿ ಕೊಡ್ತಾರೆ. ಅವರ ಎಲ್ಲರೂ ಶಿಷ್ಯರು ಅವರ ಜೊತೆ ವೇದಿಕೆ ಮೇಲೆ ಯೂಟ್ಯೂಬಲ್ಲಿ ನೋಡ್ತೀವಲ್ಲ ಆ ಥರ ಫುಲ್ಲು ಒಂದು ಫಸ್ಟ್ ಎರಡನೇ ಫುಲ್ಲು ಭರತನಾಟ್ಯ ಯಕ್ಷಗಾನ ಕಡೆದು ನನಗೆ ಇದು ಚಿಲ್ಲರೆ ಅಲ್ಲಿ ಇದು ಮತ್ತೆ ಮಗದಲ್ಲಿ ಎಲ್ಲ ತಂಡದ ಕಲಾವಿದರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಯಕ್ಷಗಾನ ತಂಡದವರು ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹೇಳಿ. ಅವರವರ ಅಮ್ಮನಿಗೆ ಹೇಳ್ತಾರೆ ಎಲ್ಲ ಎಡಿಟಿಂಗ್ ಎಲ್ಲ ಯಾವಾಗ ಬರಬೇಕು ನಿಮ್ಮ ಮನೆಯಲ್ಲಿ ನಾನು ಬರ್ತೇನೆ. ನನಗೆ ಫೋನ್ ಮಾಡಿ ಎಡಿಟಿಂಗ್ ಮಾಡೋದು ನಾನು ಬರ್ತೇನೆ ಅಂದರೆ ಏನಿಲ್ಲ, ಈಗ ಹೇಳಿದ್ನಲ್ಲ ಅಷ್ಟೇ. ನೆಕ್ಸ್ಟ್ ಬರುವ ತಿಂಗಳಲ್ಲಿ ನಂದು ಆಟ ಹೊಡೆದಿದೆ ಆಯಿತಾ, ಆಗ ಬರಬೇಕು. ಯಾವ್ದು ಮಾಡ್ತಾರಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತು. ನಮ್ಮೊಂದಿಗೆ ಯಕ್ಷಗಾನದ ಹಿಮ್ಮೇಳದಲ್ಲಿ ಇರುವ ಭಾಗವತರು ಶ್ರೀ ಸುಬ್ರಹ್ಮಣ್ಯ ನಾವಡ್ರು, ಶ್ರೀ ವಿಶ್ವನಾಥ ಶೆಟ್ಟಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಚೆಂಡೆ ಹಾಗೂ ಮದ್ದಳೆಯಲ್ಲಿ ಸಹಕರಿಸಿದ ಕಲಾವಿದರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲ ಸೇರಿ ಎಡಿಟಿಂಗ್ ಮಾಡೋದು 3 ಕ್ಲಿಪ್ಪಲ್ಲಿ ಮಾಡ್ಬೋದು. ನಮ್ಮೊಂದಿಗೆ ಸಹಕಾರ ನೀಡಿದ ಮಟ್ಟಿ ರಾಮಚಂದ್ರ ರಾವ್ ಅವರು, ಶ್ರೀ ಸುರೇಶ್ ತಂತ್ರಾಡಿ, ಶ್ರೀ ರಾಜೇಶ್ ಆಚಾರ್ಯ, ಶ್ರೀ ಉಮೇಶ್ ರಾಜ್, ಶ್ರೀ ಕಿರಣ್ ಆಚಾರ್ ಹಾಗೂ ಶ್ರೀ ಮಹೇಶ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇದೀಗ ವಂದನಾರ್ಪಣೆ. ನಮ್ಮೊಂದಿಗೆ ಅತಿಥಿಯಾಗಿ ಬಂದಿರುವಂತಹ ಡಾಕ್ಟರ್ ಕರುಣಾ ವಿಜಯೇಂದ್ರ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ
ಧನ್ಯವಾದಗಳು ಮೇಡಮ್. ಎಲ್ಲರೂ ಸೇರಿ ಗೌರಿ ಮೇಡಮ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಇಷ್ಟು ಸುಂದರವಾಗಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ ಮತ್ತು ತುಂಬ ಎನರ್ಜೆಟಿಕ್ ಲೇಡಿ. ತುಂಬ ನಾನು ಇನ್ಸ್ಪೈರ್ ಆಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಕರ್ಣ ವಿಜಯೇಂದ್ರ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮೊಂದಿಗೆ ಬಂದಿದಂತಹ ಟೀಮ್ ಕುಂದಾಪುರಿಯನ್ಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಟೀಮ್ ಕುಂದಾಪುರಿಯನ್ಸ್ ಅವ್ರ ಕಡೆ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇವರು ಎಡಿಟಿಂಗ್ ಮಾಡಿ ಎಲ್ಲ ಕೊಡ್ತಾರಂತೆ MP4 ಗೆಲ್ಲ ನೀವು ಕೇಳಿದ್ದು ಯೂಟ್ಯೂಬಲ್ಲಿ ಹಾಕಲಿಕ್ಕೆ.